ಆಟದ ಮೂಲಕ ಫೈನಲ್ ಕದನದ ಪಂದ್ಯವನ್ನು ನಾವುಗಳ ಅಂಕಣದಲ್ಲಿ ಕಾಣ್ತಾ ಇದ್ದೇವೆ. ಪ್ರಬಲತೆಯಲ್ಲಿ ಫೈನಲ್ ಹೋರಾಟ. ಮುನ್ನಡೆಯ ಅವಕಾಶಗಳನ್ನು ಬಳಸಿಕೊಳ್ಳಬೇಕಾದ್ರೆ ಫೈನಲ್ ಕದನದಲ್ಲಿ ಗೆಲುವಿನ ಲೆಕ್ಕಾಚಾರವನ್ನ ಮಾಡಲೇಬೇಕಾಗಿದೆ. ಜೂನಿಯರ್ ಆಟಗಾರರ ಸಮರ್ಪಕವಾದಂತಹ ಹೆಜ್ಜೆ ಪ್ರತಿ ದಾಳಿಯಲ್ಲಿದೆ. ಜಂಪ್ ಎಸ್ಕೇಪ್, ಸ್ಪಷ್ಟವಾದಂತಹ ಮರಳುವಿಕೆ ಆಟದಲ್ಲಿ ಮಲ್ಟಿಪಲ್ ಪಾಯಿಂಟ್ ಬಂದಿದೆ. ಪ್ರತಿ ಹಾದಿಯಲ್ಲಿ ನಿರಂತರವಾಗಿ ಪಂದ್ಯದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಆಟದ ರಂಗ ತುಂಬಿಸಬಲ್ಲಂತಹ ಹೋರಾಟವನ್ನ ಕಾಣ್ತಾ ಇದ್ವಿ ಪ್ರತಿ ಹಂತಗಳಲ್ಲಿಯೂ ಕೂಡ. ಭಾಸ್ಕರ ಮೂಲಕ ಒಳಭಾಗದಲ್ಲಿ ದಾಳಿ ಇದೆ. ಪ್ರತಿ ಹಂತಗಳಲ್ಲಿ ಅದ್ಭುತವಾದ ದಾಳಿಗಳ ಮೂಲಕವಾಗಿ ಎದುರಾಳಿಯನ್ನು ಕಂಗಡಿಸಿದ ಆಟಗಾರ. ಸಮರ್ಪಕವಾದಂತಹ ಚಿತ್ರಣ ಮುಂದುವರಿತಾ ಇದೆ. ಇದು ಫೈನಲ್ ಕದನ ಹೊಸ್ಕರ ಕೊಲ್ಲಿಕಪ್ಪದ ವಿರುದ್ಧವಾಗಿ ಅದ್ಭುತ ಆಟ. ಡಿಫೆನ್ಸ್ ನ ಲಾಭವನ್ನ ಪಡೆದುಕೊಳ್ಳುವಂತ ಪ್ರಯತ್ನದಲ್ಲಿದ್ದಂತ ಆಟಗಾರರಿಗೆ ಸವಾಲೊಡ್ಡುತ್ತಾ ಇದ್ದಾರೆ. ಮುನ್ನಡೆಯ ಅಂತರ ಉಳಿಸಿಕೊಳ್ಳಬಲ್ಲಂತ ಅವಧಿ. ಇದು ಫೈನಲ್ ಕದನ ಗೆಲುವಿನ ಲೆಕ್ಕಾಚಾರಗಳಿದೆ. ನಿಖಿಲ ರೋಲಿಂಗ್ ಎಸ್ಕೇಪ್ ಅಲ್ಲಿ ಮಲ್ಟಿಪಲ್ ಪಾಯಿಂಟ್ ಬರ್ತಾ ಇದೆ. 4-2 ಮುನ್ನಡೆಯಂತರ ಹಿಗ್ಗಿಸಿಕೊಳ್ಳುವಂತ ಯೋಚನೆಯಲ್ಲಿ ಪ್ರತಿ ದಾಳಿಯ ಸಮರಾಂಗಣವನ್ನ ಒಳಭಾಗದಲ್ಲಿ ಕಾಣ್ತಾ ಇದ್ದೇವೆ. ಭಾಸ್ಕರ್ ಗೌಡ ದಾಳಿಯಲ್ಲಿರುವ ಆಟಗಾರ. ಪ್ರತಿ ಪಂದ್ಯದಲ್ಲಿಯೂ ಕೂಡ ಅದ್ಭುತವಾದ ದಾಳಿಯನ್ನು ಮಾಡುವ ಮೂಲಕ ಈಚ್ ಪಾಯಿಂಟ್ 2 ತಂಡಗಳಿಗೆ ಸಮಾನ ಅಂಕವನ್ನು ನೀಡಲಾಗಿದೆ. ಮುನ್ನಡೆ ಮತ್ತು ಹಿನ್ನಡೆಗಳ ಅಂತರದಲ್ಲಿ ಎರಡು ತಂಡಗಳು ಅವಕಾಶವನ್ನು ಪಡೆದುಕೊಳ್ಳುವಾದೆ. ಪ್ರತಿ ದಾಳಿಯಲ್ಲಿದೆ. ಪುನೀತ ದಾಳಿಯಲ್ಲಿ ರೋಲಿಂಗ್ ಎಸ್ಕೇಪ್ ಅಲ್ಲಿ ಸತತವಾಗಿ ಅಲ್ಲಿ ಪುನೀತ್ ಭಾಸ್ಕರ್ ಆದರೆ ಇಲ್ಲಿ ನಿಖಿಲ್ ನಿರಂತರವಾಗಿ 6-4 ಮುನ್ನಡೆಯ ಅವಕಾಶವನ್ನು ಬಳಸಿಕೊಂಡಿರುವಂತಹ ಪಂದ್ಯ. ಸಮರ್ಪಕತೆಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವ ಮೂಲಕವಾಗಿ ರಣಾಂಗಣದಲ್ಲಿ ಪಂದ್ಯ ಮುಂದುವರಿತಾ ಇದೆ. ಮುನ್ನಡೆಯ ವಿಶ್ವಾಸದ ಅವಧಿಯಲ್ಲಿರುವಂತೆ ಮತ್ತೆ ಪುನೀತ್ ದಾಳಿಯ ಸಮರ್ಪಕವಾದ ಹೆಜ್ಜೆಯ ಗುರುತುಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳುವ ಮೂಲಕವಾಗಿ ಅಂಕಣದಲ್ಲಿ 5 ಡಿಫೆಂಡರ್ಗಳ ಮಧ್ಯೆ ಪುನೀತನ ಆಕ್ರಮಣವಿದೆ. ಟ್ಯಾಕಲ್ ಪ್ರದರ್ಶನ ಮಿಡ್ ಲೈನ್ ಸಮೀಪದಲ್ಲಿ ಯಶಸ್ವಿ ಟ್ಯಾಕಲ್ ಬರುತ್ತಾ ಇದೆ. ಇಲ್ಲಿ ಪ್ರತಿಯೊಂದು ದಾಳಿಗಳಲ್ಲಿಯೂ ಕೂಡ ಅಂಕವನ್ನು ಪಡೆದುಕೊಳ್ಳಬಲ್ಲ ಅದ್ಭುತ ಆಟಗಾರ ನಿಖಿಲ ಆಕ್ರಮಣದಲ್ಲಿ. ಇದು ಫೈನಲ್ ಕದನ ಚಾಂಪಿಯನ್ ಪಟ್ಟಕ್ಕಾಗಿರುವಂತಹ ಹೋರಾಟ. ಅದ್ಭುತವಾದ ರೋಲಿಂಗ್ ಎಸ್ಕೇಪ್ ನ ಮೂಲಕ ಅಂತರವನ್ನ ಹಿಗ್ಗಿಸಿಕೊಳ್ತಾ ಇದೆ.
6 ಈಚ್ 6-6 ಸಮಬಲದಲ್ಲಿ ಕದನ. ಪ್ರಬಲ ಡಿಫೆಂಡರ್ಗಳ ಸಾಥ್ ಸಿಗ್ತದೆ. 7-6 ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮಲ್ಟಿಪಲ್ ಡಿಫೆಂಡರ್ಗಳ ಮಧ್ಯೆ ಕದನ. ಆಟದಲ್ಲಿ ಪ್ರಬಲತೆಯನ್ನು ಉಳಿಸಿಕೊಂಡಿರುವಂತಹ ತಂಡಗಳು 7-6. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಆ ಬಳಿ ಡಿಫೆಂಡರ್ಗಳು ಕಣದಲ್ಲಿದ್ದಾರೆ. ವಿಶ್ರಾಂತಿಯ ಕೋರಿಕೆಯ ಸಮಯ. 7-6 7-6 ಪಂದ್ಯದಲ್ಲಿ ಮತ್ತೆ ಅಂತರ ಹಿಗ್ಗಿಸಿಕೊಳ್ಳಬಲ್ಲ ಯೋಚಿತ ಕಬಡ್ಡಿಯ ಮೂಲಕವಾಗಿ 7-6 ಮುಂದುವರಿತಾರೆ. ಸೂಪರ್ ಟ್ಯಾಕಲ್ ಆನ್. ನಿಖಿಲ ದಾಳಿಯಲ್ಲಿ ಬಿಸಿಲಿನ ತಾಪಮಾನ ಬೆಳಗಿನ ಜಾವದಲ್ಲಿ ಚಳಿಯ ನಡುವೆ ಕೂಡ ಫೈನಲ್ ಕದನದ ರೋಚಕತೆಯ ಅನುಭವ. ಆಟದಲ್ಲಿ ಸ್ಪಷ್ಟವಾದಂತಹ ಪಾದಚಲನೆಯ ಮೂಲಕ ರಣಾಂಗಣದಲ್ಲಿ ಮತ್ತೆ ಅಂತಿಮಾರ್ಕರ ಹೊಸಕೆರೆಯ ಪರವಾಗಿ ಆಚೆ ಮುಂದುವರಿಸಿಕೊಂಡಿರುವಂತಹ ಹೋರಾಟದಲ್ಲಿ ಮತ್ತೆ ಟ್ರಂಕ್ ಹೋಲ್ಡಲ್ಲಿ ಕಾರ್ನರ್ ವಿಭಾಗದ ರೈಟ್ ಕಾರ್ನರ್ ವಿಭಾಗದ ಟ್ರಂಕ್ ಹೋಲ್ಡ್ ಬಂದಿದೆ. ಮುನ್ನಡೆಯನ್ನು ವಿಸ್ತರಿಸಿಕೊಂಡಿರುವಂತಹ 11-6 ಪಂದ್ಯ ಮುಂದುವರಿತಾರೆ. ನಿಖಿಲ ಮೊದಲ ಅವಧಿಯ ಆಟದ ವೇಳೆ ಸ್ಪಷ್ಟವಾದ ಪಾದಚಲನೆಯ ಮೂಲಕವಾಗಿ ನಿರಂತರ ಸ್ಪರ್ಧೆಯ ಕಣದಲ್ಲಿ ಸಮರಾಂಗಣದ ಪ್ರತಿ ಅವಧಿಯ ಆಟವನ್ನು ಕಣ್ತುಂಬಿಕೊಳ್ಳುತ್ತಿರುವಂತಹ ಪ್ರೇಕ್ಷಕ ವರ್ಗಕ್ಕೆ ಅಂತಿಮ ಕದನದಲ್ಲಿ ಮಧ್ಯಂತರದ ವಿರಾಮದ ಅವಧಿ. ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ ಪಂದ್ಯ ಮತ್ತೆ ಮುಂದುವರಿತಾರೆ. ಭಾಸ್ಕರ ಒಳಭಾಗದಲ್ಲಿ ಪ್ರಮುಖ ವೇಗವನ್ನು ಅಳವಡಿಸಿಕೊಳ್ಳುವ ಮೂಲಕ ಕದನದಲ್ಲಿ ಸ್ಪಷ್ಟವಾದಂತಹ ಅಂತರವನ್ನು ಕಾಯ್ದುಕೊಳ್ಳುವ ಹೆಜ್ಜೆಯಲ್ಲಿ ಈ ಪಂದ್ಯವನ್ನು ಕಾಣಬಹುದಾಗಿದೆ. ಅತಿ ರೋಚಕತೆಯ ಕದನ ಕುತೂಹಲತೆಗಳ ಮೂಲಕವಾಗಿ ಕದನಾಂಗಣದಲ್ಲಿ ನಿಖಿಲ ಆಂಕಲ್ ಹೋಲ್ಡ್ ಅಲ್ಲಿ ಕಾರ್ನರ್ ವಿಭಾಗದಲ್ಲಿ ಸ್ಪಷ್ಟವಾದ ಆಂಕಲ್ ಹೋಲ್ಡ್ ಬರ್ತಾ ಇದೆ. 8-11 3 ಅಂಕಗಳ ಅಂತರ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಪ್ರಬಲತೆಯಲ್ಲಿದೆ. ಮರಳಿ ಬರುವ ಸೂಚನೆಯಲ್ಲಿ ಮತ್ತೆ ಭಾಸ್ಕರ ಬಂಧನ. ಪ್ರತಿಯೊಂದು ಅಂಕಗಳು ಕೂಡ ಅವಶ್ಯಕವಾಗತೊಡಗಿದೆ. ಸಮಯವನ್ನು ಎದುರಾಳಿ ಅಂಕಣದಲ್ಲಿ ಕಳೆಯುವ ಮೂಲಕವಾಗಿ ಪಂದ್ಯದಲ್ಲಿ ಉಳಿದಿರುವ ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳುವಂತಹ ಹಂತಗಳಲ್ಲಿಯೇ ಆಟದ ರಂಗೇರಿಸಬಲ್ಲಂತಹ ಹೋರಾಟ ಮತ್ತೆ ಪುನೀತನ ಆರ್ಭಟವಾಗಿದೆ. ಸ್ಪಷ್ಟತೆಯ ಪಾದಚಲನೆ ಇದೆ ಎರಡು ತಂಡಗಳಲ್ಲಿ ಮಾರ್ಕಾರ್ಗಳಲ್ಲಿ. ಅಂತರ ಬಹಳ ಕಡಿಮೆ ಇದೆ. ದ್ವಿತೀಯ ಅವಧಿಯ ಆಟದ ವೇಳೆ ಲಾಸ್ಟ್ 5 minutes ಫುಲ್ ಟೈಮ್ ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಈ ಪಂದ್ಯವನ್ನು ಕಾಣ್ತಾ ಇದ್ದೇವೆ. ಆಲ್ ರೋಲಿಂಗ್ ಎಸ್ಕೇಪ್ 2 ಪಾಯಿಂಟ್ಸ್ ಮಲ್ಟಿಪಲ್ ಪಾಯಿಂಟ್ ಖಾತೆಗೆ ಹೊಸಕೆರೆಯ ಖಾತೆಯಿಂದ ಕೊಲ್ಲಿಗೊಪ್ಪ ಖಾತೆಗೆ. ಪ್ರತಿ ದಾಳಿಗಳಲ್ಲಿಯೂ ಕೂಡ ಶ್ರೇಷ್ಠ ಪ್ರದರ್ಶನವನ್ನು ಜಾರಿಯಲ್ಲಿರಿಸುವ ಆಟಗಾರ ಪುನೀತ್ ಆಕ್ರಮಣದಲ್ಲಿ ಮುನ್ನಡೆಯ ಪ್ರಬಲತೆಯನ್ನು ಕಾಯ್ದುಕೊಳ್ಳುವ ಮೂಲಕವಾಗಿ ಪಂದ್ಯ ಹೋರಾಟದ ಹಂತದಲ್ಲಿ
ಒಳಭಾಗದಲ್ಲಿ ನಾವುಗಳು ಕಾಣ್ತಾ ಇದ್ದೇವೆ. ಫೈನಲ್ ಡೈವಿಂಗ್ ಟ್ಯಾಕಲ್ ಪ್ರಯತ್ನ ಸೆಂಟರ್ ಲೈನ್ ಸಮೀಪದಲ್ಲಿದೆ. ತೀರ್ಪು ಎಷ್ಟು ಅಂಕಗಳನ್ನು ತಿರುಗಿ ಸೂಪರ್ ರೈಟ್ 3 points. Last 3 minutes. Bonus +2. Super right again. Aha. ಪಂದ್ಯ ಮರಳುತ್ತಾ ಇದೆ. Point please. 17-12 5 points ಅಂತರ ಇದೆ. ಮತ್ತೆ ಅಂಕಣದಲ್ಲಿ ಅಂತರವನ್ನು ಹಿಗ್ಗಿಸಿಕೊಳ್ಳುವ ಪ್ರಯತ್ನದಲ್ಲಿರುವಂತಹ ಹೋರಾಟ ಪುನೀತ್. ಜೂನಿಯರ್ ಆಟಗಾರ ಯಶಸ್ವಿ 3 ಅಂಕಗಳು. ಎಂತ ಆಟ ಪುನೀತರದು. ಅದ್ಭುತವಾದಂತಹ ಎಸ್ಕೇಪ್ ಸ್ಕಿಲ್ಗಳನ್ನು ಬಳಸಿಕೊಳ್ಳುವ ಮೂಲಕ 18-15 ಸರಿಯಲ್ಲ ಸ್ಕೋರ್ ಸರಿಯಿಲ್ಲ. 18-15 ಸ್ಪರ್ಧೆಯಲ್ಲಿ 18-15 18-15 15 पर अभी मैच अभी 3 अंकों की अंतर पर है. आगे है टीम कोहली का पॉइंट रोलिंग एस्केप होने की कोशिश कामयाब मिले हैं. पॉइंट के साथ वापस लौटे हैं. ನಿರಂತರವಾಗಿ ಪಂದ್ಯದಲ್ಲಿ ಪರಿಣಾಮಕಾರಿ ಹೆಜ್ಜೆ. ಲಾಸ್ಟ್ 3 minutes ಟ್ಯಾಕಲ್ ಭಾಸ್ಕರನ ಬಂಧನ ಆಗಿದೆ. ಒಂದನೇ ಅಂತರವನ್ನು ಉಳಿಸಿಕೊಂಡಿದ್ದಂತ ತಂಡಕ್ಕೆ ಸವಾಲು ನೋಡುತ್ತಾರೆ ನಿಖಿಲ. 3 ನಿಮಿಷಗಳ ಅವಧಿಯ ಘೋಷಣೆಯಾಗಿದೆ. ಕಡಿಮೆ ಅಂತರವಷ್ಟೇ 3 ನಿಮಿಷಗಳ ಘೋಷಣೆ ಆಗಿದೆ.